ನಿನ್ನ ಬದುಕಿಗೆ ಇದು ಬೇಕು ಅಂತಲ್ವ? ನಮ್ಗೆ ಅನಿವಾರ್ಯ. ಆಯ್ತು, ನೀವು ಜೀವನ ಪರ್ಯಂತರ ಈ ಕಾರ್ಯವನ್ನೂ ಮಾಡದೆ ಈ ಉದ್ಯೋಗ ಇಲ್ಲದೆ ಬದುಕುವುದಕ್ಕೆ ನಾನು ಅನುಕೂಲ ಮಾಡಿ ಕೊಡ್ತೇನೆ. ನಿನ್ನೆ ಹಿಡಿದು ತಿಂದ್ರಾಯ್ತಾ? ಅಲ್ಲಪ್ಪ, ಮತ್ತೆ ನಾನು ಅಂತಹ ಬೆಲೆ ಬಾಳುವುದನ್ನು ಕೊಡ್ತೇನೆ. ಈಗ ಇದು ರತ್ನ ಕಡಗ. ಯಾರಾದ್ರೂ ಮನುಷ್ಯರು ಸಿಕ್ಕಿದ್ರೆ ಮಂಗನ ಮಾಡು, ನನ್ನೆಲ್ಲ ಮಂಗನ ಮಾಡಬೇಡ. ನಡಿ ನೀವು. ಅದು ನಿನ್ನನ್ನು ಮಾಡುವುದಲ್ಲ ಮಹಾರಾಜ, ನಿನ್ನನ್ನು ನೋಡ್ಬೇಕಾದ ಅಗತ್ಯ ಏನುಂಟು ಅಂದ್ರೆ ಮೊದ್ಲಿಂದ ಅದೇ ಅಂತ. ಹಾಗಲ್ಲಯ್ಯ, ಮತ್ತೆ ಸುಳ್ಳು ಹೇಳಿದ್ದಲ್ಲ, ಸತ್ಯವಾಗಿ ಹೇಳ್ತಾ ಇದ್ದೇನೆ. ಬೆಲೆ ಬಾಳುವ ರತ್ನ ಕಡಗವಿದು. ಈಗ ನಿನ್ನನ್ನೇ ನಂಬಬೇಕು ಬಿಟ್ರೆ ಇಲ್ಲಿ ಕೇಳುವಂತಾದ್ರೆ ಇದಕ್ಕೆ ಅನುಕೂಲಿಸ ಜನ ಯಾರು ಇಲ್ಲ ಇಲ್ಲಿ. ಹಾಗಿದ್ರೆ ನಿನ್ನ ಮೇಲೆ ಅನುಮಾನ ಬಿಟ್ಟುಕೊಂಡು ಇದನ್ನ ತಗೊಳ್ಬೇಕಾಗ್ತದೆ. ಹಾಗಲ್ಲಯ್ಯ, ಇದನ್ನ ನೀನು ಮಾರಾಟ ಮಾಡಿ ಬದುಕಬಹುದು. ನೀನು ಒಬ್ಬ ಅಲ್ಲ, ನಿಮ್ಮ ಕುಟುಂಬದವರಲ್ಲ, ನಿನ್ನ ಮುಂದಿನ ಸಂತಾನದವರೆಲ್ಲ ಬದುಕುವುದಕ್ಕೆ ಇದರಿಂದ ಮಾರಾಟ ಮಾಡಿದ್ರೆ ಸಾಕಾದೀತು, ಅಷ್ಟು ದ್ರವ್ಯ ಸಿಗ್ತದೆ. ನಂಬಬಹುದು ಖಂಡಿತ. ಇದನ್ನ ಮಾರಾಟ ಮಾಡಿ ಆಮೇಲೆ ಅವರು ಕೊಡ್ಲಿಲ್ಲ ಅಂತಾದ್ರೆ ನಾನು ಇದೇ ತೀರದಲ್ಲಿ ಮತ್ತೆ ನಾಳೆ ಆಟಕ್ಕೆ ಬರ್ತೇನೆ. ಇಲ್ಲಿ ಬಂದು ಸಿಕ್ಕು, ನಾನು ಮತ್ತೆ ಹೇಳ್ತೇನೆ ಆಮೇಲೆ ಬೇಕಿದ್ರೆ. ನೀನು ಇರುವುದು ಎಲ್ಲಿ? ನಾನು ಶರಾವತಿ ನದಿ ತೀರ ಇದಲ್ವೇ, ಇಲ್ಲೇ ಹತ್ತಿರದಲ್ಲಿ ಜಮದಗ್ನಿ ಮಹರ್ಷಿಗಳ ಆಶ್ರಮದಲ್ಲಿ ಇದ್ದೇನೆ. ಆಯ್ತಾ? ಉದಯ ಅಂತ ನನ್ನ ಹೆಸರು. ಈಗ ಇಷ್ಟ ಆಧಾರ ಇದ್ರೆ ಅದನ್ನ ಬಿಡು, ಅದನ್ನ ನೋಡು, ಆಮೇಲೆ ನೋಡು. ಬಿಡಯ್ಯ. ಈಗ ಮಾರಿ ಬದುಕು. ಯಾರನ್ನ? ಇದನ್ನು ನೀವು ಮತ್ತೆ ಸಿಟ್ಟು ಬಂದು ಬೈದೀವಿ ನೋಡಿದೆ, ಮಾರಿ ಬದುಕು ಅಂತ ನಾನು ಬೈದೀವಿ ನೋಡಿದೆ. ಇದನ್ನ ಮಾರಾಟ ಮಾಡಿ ಬದುಕು ಅಂತ ಹೇಳಿ ಕೆಲವೊಂದು ಬಹಳ ಕಷ್ಟ ಮಾರ. ನಮ್ಗೆ ಅರ್ಥ ಆಗುದಿಲ್ಲ, ನೀವು ಹೇಳುದು ಬಿಡುವುದಿಲ್ಲ. ಆಗ್ಲಿ, ಯಾವ್ದಾದ್ರು ಒಂದು ಅರ್ಥ ಆಗ್ತದಲ್ಲ? ಅರ್ಥ ಆಗುದಿಲ್ಲ, ಹೇಳೋದು ಅರ್ಥ ಗೊತ್ತಾಗ್ತದಲ್ಲ? ಹಾಗಿದ್ರೆ ಇಷ್ಟ ಅಲ್ವಾ? ಆಯ್ತು, ಆಕಸ್ಮಿಕವಾಗಿ ಇದ್ರಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಬರ್ತೇನೆ. ಆಯ್ತು, ಇದು ಸಾಲದಿದ್ರೆ ಮತ್ತೆ ಬಾ, ಬೇಕಾದ್ರೆ ಕೊಡೋಣ. ಮರೆಯಲಾರೆನು ನಾಗಾಧಿಪ ಮಂತ್ರಿ ಧೃತರಾಷ್ಟ್ರ, ಮರೆಯಲಾರೆನು ನಾಗಾಧಿಪ ಮಂತ್ರಿ ಕೃಷ್ಣರಾಷ್ಟ್ರ. ಧೃತರಾಷ್ಟ್ರ ತರಳ ಕಿನ್ನರ ಎಂದು ನಮಿಸೆ, ಧೃತರಾಷ್ಟ್ರ ತರಳ ಕಿನ್ನರ ಎಂದು ನಮಿಸೆ. ನೀನು ಯಾರು ಅಂತಲೇ ನನಗೆ ಗೊತ್ತಾಗ್ಲಿಲ್ಲ. ಹೌದಯ್ಯ, ನಿನಗೆ ಗೊತ್ತಾಗಿಲ್ಲ? ಹಾವಾಡಿಗೆ ಆ ಕಡೆ ಹೋದೆ, ಪಕ್ಕನೆ ನೀನು ಬಂದಿಯಲ್ಲ. ಹೌದು, ನಾನು ಯಾರು ಅಂತ ಬೇಕಲ್ವಾ? ಹೌದು, ಆ ಹಾವಾಡಿಗೆ ಹೋಗದಂತ ಹಾವೇ ನಾನು. ಹೌದಯ್ಯ. ಹೌದಾ? ನನ್ನ ಜೀವನ ಉಳಿಸಿದಂತ ಗುರು ನೀನು, ಹಾಗಾಗಿ ವಂದನೆ ಮಾಡ್ತಾ ಇದ್ದೇನೆ. ನನ್ನ ಹೆಸರು ಕಿನ್ನರ ಎನ್ನುವುದಾಗಿ. ಎಲ್ಲಿಯವನು? ನಾಗಲೋಕದ ಅಧಿಕಾರ ಇರುವಂತ ಧೃತರಾಷ್ಟ್ರ, ಆತನ ತರಳ ನಾನು. ಹೌದಯ್ಯ. ಅಯ್ಯ, ಈ ಉಪಕಾರವನ್ನು ನಾನು ಎಂದಿಗೂ ಮರೆಯುವುದಿಲ್ಲ, ಮರೆಯುವುದಕ್ಕೂ ಆಗುವುದಿಲ್ವಯ್ಯ. ಅದಕ್ಕೆ ಹಾಗಾಗಿ ನಿನ್ನ ಹೆಸರೇನು, ನೀನು ಇರುವುದೆಲ್ಲ ನಾನು ಹೇಳ್ತೀಯ? ಉದಯ ಅಂತ ನನ್ನ ಹೆಸರು. ಇಲ್ಲೇ ಹತ್ತಿರದ ಆಶ್ರಮ ಪ್ರದೇಶದಲ್ಲಿ ವಾಸವಾಗಿದ್ದೇನೆ ನಾನು. ಹೀಗೆ ಈ ಹಾವಾಡಿಗೆ ನನ್ನ ಕಂಡೆ, ಹಲ್ಲು ಮುರಿಯುವುದಕ್ಕೆ ಮುಂದಾಗಿದ್ದ ರಕ್ಷಣೆ ನಾನು ಮಾಡಿದಷ್ಟೇ. ದೊಡ್ಡ ಉಪಕಾರ ಏನಿಲ್ಲ.
ಆದ್ರೆ ನೀನು ಸಣ್ಣ ಉಪಕಾರ ಮಾಡಿದಾಗ ಆಯ್ತು. ನನಗಿದು ಬಹಳ ದೊಡ್ಡ ಉಪಕಾರ. ಯಾಕೆ ಹೇಳು, ನನ್ನ ಜೀವವನ್ನು ಉಳಿಸಿದವ ನೀನು. ಅಯ್ಯ, ನಿನ್ನ ಇಲ್ಲಿಗೆ ಬೀಳ್ಕೊಡುವ ಮನಸ್ಸಿಲ್ಲ ನನಗೆ. ಅದಕ್ಕೆ ಹಾಗಾಗಿ ನೀನು ನಮ್ಮ ನಾಗಲೋಕಕ್ಕೆ ಬರಬೇಕು. ಬಂದಂತ ನಿನಗೆ ನನ್ನ ತಂದೆಯಿಂದ ಸನ್ಮಾನ ಮಾಡಿಸುತ್ತೇನೆ ನಾನು. ಹೋಗಿ ಬೇಗ ಬರಬಹುದಲ್ಲ? ಕಳಿಸಿಕೊಡ್ತೀಯಲ್ಲ? ಹೇಗೆ ಕಳಿಸಿಕೊಡ್ತೇನೆ. ಆಯ್ತು. ಪರಿಚಯ ಆಯ್ತಾ? ಪರಿಚಯ ಆಗಲಿಲ್ವಾ? ನಿಮ್ಮ ಪರಿಚಯ ನನಗಾಯ್ತಲ್ಲ. ನೀವು ಭಾಗವತರಲ್ವಾ? ಹಾಗೆ ನಾನು ಈ ಊರಿಗೆ ಅಗರ್ಭ ಶ್ರೀಮಂತ ನೋಡಿ. ಹೌದೌದು. ನನ್ನ ಹೆಸರೇನು ಗೊತ್ತಾ? ಏನು? ಕೇಶವ ಶೆಟ್ರು ಅಂತ. ಹೌದೌದು. ನೋಡಿ, ಇಷ್ಟೊಂದು ಶ್ರೀಮಂತ ನಾನು ಹೇಗಾದೆ ಅದು ಗುಟ್ಟು. ಆ ಗುಟ್ಟನ್ನು ನಿಮಗೆ ತಿಳ್ಕೊಳ್ಬೇಕು, ನೀವು ಶ್ರೀಮಂತರಾಗಬೇಕು ಅನ್ನೋ ಮನಸ್ಸು ಉಂಟು. ಒಂದ್ 8 ದಿವಸ ನಮ್ಮ ಮನೇಲಿ ಬಂದು ಉಳ್ಕೊಳ್ಳಿ. ನಾನು ನಿಮ್ಗೆ ಹೇಳ್ಕೊಡ್ತೇನೆ ಶ್ರೀಮಂತ ಆಗುದು ಹೇಗೆ ಅಂತ. ನೋಡಿ, ನಾವು ಹೇಳಿ ಕೇಳಿ ಸೊನಗಾರರು, ಬಂಗಾರವನ್ನು ಮಾಡುವವರು. ಯಾರೇ ಬಂಗಾರ ತಂದು ಕೊಟ್ರು, ಹೆಚ್ಚೇನು ಅಕ್ಕನೇ ಬಂಗಾರದ ಒಡವೆಯನ್ನು ಮಾಡಿಸ್ಲಿಕ್ಕೆ ಬಂದ್ರು, ಅಕ್ಕನ ಚಿನ್ನವಾದ್ರೆ ಒಂದು ಅಕ್ಕಿ ಎಷ್ಟು ಇಟ್ಕೊಳ್ತೇವೆ ನಾವು. ನಿಮ್ಮದನ್ನೆಲ್ಲ ಅಕ್ಕಿ ಅಷ್ಟಲ್ಲ, ಒಂದು ಕಡಲೆ ಕಾಳಷ್ಟು ಇಟ್ಕೊಳ್ತೇವೆ. ಹೀಗೆ ಇಟ್ಟಿ ಸೇರಿಟ್ಟಿ ಅಂದ್ರೆ ಸೇರಿಸಿಟ್ಟಿ ಆಮೇಲೆ ಈಗ ನಾನು ಶ್ರೇಷ್ಠಿ ಅಂತ ಆಗಿದ್ದೇನೆ. ಏನು ಮಾಡುವುದು ಹೇಳಿ? ಹೇಳಲಿಕ್ಕೆ ಹೋದ್ರು 1-2 ಸಾವಿರ ಉಂಟು. ಓದನ್ನೆಲ್ಲ ಹೇಳ್ಕೊಂಡ್ರು ಗುಟ್ಟನ್ನು ನಾವೇ ರಟ್ಟು ಮಾಡ್ಕೊಂಡಾಗ ಆಗುದಿಲ್ವಾ? ಅದು ನಿಮ್ಮ ಬಾಯಲ್ಲಿ ಹಾಕ್ಬಿಟ್ರು ಮುಗಿದೋಯ್ತು. ಇಂದಿಲ್ಲಿ ನಾಳೆಗೆಲ್ಲ ಯಾರದು ಓಡಬರು? ವರ್ತಕನ ಕಂಡೆಂದ ಧನಿಕರಾಯರೆ ನೋಡಿ, ವರ್ತಕನ ಕಂಡೆಂದ ಧನಿಕರಾಯರೆ ನೋಡಿ, ರತ್ನ ಕಂಕಣ ಕೊಳ್ಳಿದೆನಲು, ರತ್ನ ಕಂಕಣ ಕೊಳ್ಳಿದೆನಲು. ಓ ಶೆಟ್ರ, ಏನಪ್ಪ? ನಮಸ್ಕಾರ. ಬದುಕು ಆಸೆ ಇದ್ರೆ ಒಳ್ಳೇದಾಗ್ಲಿ. ಶೆಟ್ರ, ಓ, ನನ್ನ ಪರಿಚಯ ನಿಮ್ಗಾಗ್ಲಿಲ್ಲ. ಇಲ್ಲಯ್ಯ. ನಿಮ್ಮ ಪರಿಚಯ ನನಗೆ ಆಯ್ತು. ಹೇಗಾಯ್ತು? ನಿಮ್ಮ ಹೊಟ್ಟೆ ನೋಡ್ಕೊಂಡೇ ಲೆಕ್ಕ ಹಾಕಿದ್ದೇನೆ. ಅಂದ್ರೆ ನೀವು ದೊಡ್ಡ ಜನ ಅಂತ. ಇದು 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 ಹೌದು ಶೆಟ್ರ, ನನಗೆ ಹೊರಗಿಲ್ದಿದ್ರು ಒಳಗುಂಟು ಅಂತ ಆಯ್ತು. ನಮ್ಗಿದ್ದದ್ದು ಒಳಗೆ ಮಾತ್ರ. ಹೌದು, ಗೊತ್ತಾಯ್ತು. ಈಗ ನಿಮ್ಗೆ ಹೊರಗೆ ಮಾತ್ರ ಕಾಣ. ನಮ್ಗೆ ಹೊರಗುಂಟು. ಶೆಟ್ರ, ಓ, ನಾನೊಬ್ಬ ಹಾವಾಡಿಗ. ಅದೊಂದು ಕೆಲಸ ಇಲ್ಲ ಮಾಡಬೇಡ. ಅಲ್ಲ, ಒಂದ್ಸಲ ನಮ್ಮ ಮನೆ ಬೇಡ, ಊಸಿಡ ಊಸುದೇ ಬೇಡ. ನಮ್ಮ ಮನೆ ಸುತ್ತಮುತ್ತಲು ಇರುವುದೆಲ್ಲ ಹಾವೆ. ಹಿಂದೊಮ್ಮೆ ಹೀಗೆ ಒಬ್ಬ ಬಂದು ಊಸಿ 3 ತಿಂಗಳ ನಾನು ಮನೆ ಬಿಟ್ಟು ಹೊರಗಡೆ ಇದ್ದೇನೆ. ತೊಂದ್ರೆ ಇಲ್ಲ, ಇನ್ನೊಂದ್ಸಲ ಊಬಿಸ್ತೇವೆ. ಒಂದು 6 ತಿಂಗಳು ಬೇಡಪ್ಪ. 6 ತಿಂಗಳು ವ್ಯವಹಾರ ಬಿಟ್ಟು ಹಾಕ್ಬಿಟ್ಟಿದ್ದೇನೆ ನಾನು ಊಬಿಸ್ಲಿಕ್ಕೆ ಬಂದದ್ದಲ್ಲ ಶೆಟ್ರ. ಮತ್ತೆ ಯಾಕೆ ಬಂದಿದ್ದೀಯ? ಈಗ ಊಬಿಸತನ ಒಳಗೆ ಸೇರ್ಸ್ಲಿಕ್ಕೆ ಬಂದ. ಸೇರ್ಸು. ಹಾಗಾದ್ರೆ ನೋಡಿ, ನಾನು ಹಾವು ಹಿಡಿದಾಗ ಹೀಗೆ ನಮ್ಗೊಂದು ವಸ್ತು ಸಿಕ್ತು. ಒಂದು ಹುಡುಗ ಹಾವು ಬಿಡು, ನಿಂಗೊಂದು ಕಣಕಣ ಕೊಡ್ತೆ ಅಂದ. ಕಣಕಣ? ಅದಕ್ಕಂತೂ ಸೇರಿಸಿದ್ದವ. ಕಣಕಣ ಅಲ್ವಾ? ಕಂಕಣ. ನೋಡಿ, ಇದು ರತ್ನ ಕಂಕಣವಂತೆ. ನಮಗೆ ಇದ್ರ ಬಗ್ಗೆ ಏನೂ ಅನುಭವ ಇಲ್ಲ. ಈಗ ಇದನ್ನ ನಿಮ್ಮಲ್ಲಿ ಕೊಡ್ತೇನೆ. ಕೊಟ್ರೆ ಇದಕ್ಕೆ ಎಷ್ಟಾಗ್ತದೆ ಅಂತ ಕೊಡಿ. ಬಹಳ ತೊಂದ್ರೆಲಿದ್ದೇನೆ ನಾನು ಈ ವರ್ಷ. ಅಷ್ಟು? ಹೌದು. ಅಲ್ಲ, ನೋಡುವ, ಈಗ ನೀವು ಇದು ಕೊಟ್ರೆ ಯಾವ್ದಾದ್ರು ಒಂದಾದ್ರೂ ಆಗ್ತದೆ ನೋಡುವ, ಆದಷ್ಟು ಬೇಗ. ಒತ್ತಿರುವ ನೃಪ ಮುದ್ರೆಯಂ ಕಂಡು ಸಂಶಯದಿ, ಒತ್ತಿರುವ ನೃಪ ಮುದ್ರೆಯಂ ಕಂಡು ಸಂಶಯದಿ, ಉತ್ತುಮದ ಕಡಗ ಬಹಳ, ಉತ್ತುಮದ ಕಡಗ ಬೆಲೆ ಬಹಳ. ನೀವು ನಾನು ಕೇಳ್ಕೊಡಿ ಬೇಡ ನಿಮ್ಮ ಹತ್ರ. ಯಾಕೆ? ಕೆಲವರಿಗೆ ಹಾಗೆ ಆಗ್ತದಂತೆ. ಈ ಕಬ್ಬಿಣ ತಕೊಂಡ್ರೆ ಆಗುದಿಲ್ಲ, ನಿಮ್ಗೆ ಹೆಚ್ಚಾಗಿ ಹೀಗೆ ತಕೊಂಡ್ರೆ ಆಗುದಿಲ್ಲ ಅಂತ ಅನ್ನಿಸ್ತದೆ. ಅಂದ್ರೆ ನಿನ್ನಂತವ ಇದನ್ನ ತಂದಿದ್ರಿಂದ ಇದು ಒಂದು ಕಬ್ಬಿಣವೇ ಇರಬಹುದು ಅಂತ ನಾನು ಮೊದಲು ಭಾವಿಸಿದ್ದು. ಆದರೆ ಇದನ್ನ ಕೈಲಿ ಹಿಡಿದುಕೊಳ್ತಾ ಇದ್ದೇನೆ. ಏನಿದು ಆಶ್ಚರ್ಯ! ಇದರ ಮೇಲೆ ರಾಜಮುದ್ರಿಕೆ ಇದೆ. ರಾಜಮುದ್ರಿಕೆ ಉಳ್ಳಂತ ಈ ರತ್ನ ಕಡಗ ಈ ಕೊರಚನ ಕೈಗೆ ಹೇಗೆ ಬಂತು?
ಇದಕ್ಕೆ ಬೆಲೆ ಕಟ್ಟುವುದಕ್ಕೆ ನಾನಲ್ಲ, ಯಾರಿಂದಲೂ ಸಾಧ್ಯವಿಲ್ಲ. ಅಷ್ಟು ಬೆಲೆ ಬಾಳುವ ವಸ್ತು ಇವನಲ್ಲಿ ಬಂತು ಅಂತಾದರೆ ಇವನಲ್ಲಿ ನಾನು ಹಣ ಕೊಡ್ತೇನೆ ಅಂತ ಹೇಳುವುದಲ್ಲ. ಇದನ್ನು ಎಲ್ಲಿಗೆ ಮುಡಿಸ್ಬೇಕೋ ಅಲ್ಲಿಗೆ ಮುಡಿಸಿ ಇವನನ್ನು ಅಲ್ಲಿ ಏನು ಮಾಡುವುದವಳು. ಇದಕ್ಕೆ ಬೆಲೆ ಬಾಳುವಷ್ಟು ಧನವನ್ನು ನಿನ್ನ ನಾನು ಕೊಡಬಹುದಿತ್ತು. ಏನು ಮಾಡುವುದು, ನೀನು ಹೀಗೆ ಬಂದೆ, ಅವ್ರು ಹಾಗೆ ಹೊರಟೋದು. ಈಗಷ್ಟೇ ಒಬ್ಬರು ಬಂದು ಆ ಒಡವೆಯನ್ನಿಟ್ಟು ಇದ್ದ ಹಣವನ್ನೆಲ್ಲ ಅವ್ರಿಗೆ ಕೊಟ್ಟುಬಿಟ್ಟೆ. ಈಗ ನಿನಗೆ ಬೇಕು ಅಂತಾದ್ರೆ ನಾನು ಅಲ್ಲೋಗಿ ತಗೊಂಡು ಬರಬೇಕು. ನಮ್ಮ ಹಣ ಬರುವಷ್ಟು ಏನು ಮಾಡೋದು? ಹಾಗಂತ ನನ್ನ ಹತ್ರ ಇಲ್ಲ ಅಂತ ನಿನಗಿಲ್ಲ ಮಾಡುವುದಿಲ್ಲ. ಇಲ್ಲಿಯ ಮಹಾರಾಜರಿದ್ದಾರೆ, ಮಹಾರಾಜರು ಇದಕ್ಕೆ ಬೆಲೆ ಎಷ್ಟು ಕಟ್ತಾರೆ ಅಂತ ಹೇಳಲಿಕ್ಕೂ ಆಗುವುದಿಲ್ಲ. ನೀನಲ್ಲ, ನಿನ್ನ ವಂಶ ಸಾಯುವಲ್ಲಿವರೆಗೂ ಅವ್ರು ಕೊಡ್ತಾರೆ. ಹೇಳು, ನಾನು ಹೌದು, ಆ ಕಡೆ ನಮೋ ನಮಃ. ಏನು ಬಂದದ್ದು ಇಲ್ಲಿವರೆಗೆ? ಮಹಾಪ್ರಭು, ನನ್ನ ಮನೆಗೆ ಇವತ್ತು ಈ ಕೊರಚ ಬಂದ. ನಾನೇ ಇವನೇ ಕೊರಚನಂತೆ. ಬಂದವ ಏನಂದ, ನಾನೊಂದು ಹಾವನ್ನು ಹಿಡಿದಿದ್ದೆ, ಅದನ್ನ ಎಸೆ ನಿನಗೊಂದು ಕಡಗ ಕೊಡ್ತೇನೆ ಅಂತ ಒಂದು ಹುಡುಗ ಕೊಟ್ಟ. ಗುಡಾಣ ಅಲ್ಲ ಇದು, ಗಡಾಣ. ಹೌದಯ್ಯ, ಅದನ್ನೇ ನಾನು ಹೇಳ್ತಿರುವುದು. ಈ ಕಡಗವನ್ನ ನೀವಿರಿಸಿಕೊಂಡು ಇದಕ್ಕೆ ಬೆಲೆ ಬಾಳುವಟ್ಟು ನನಗೆ ಕೊಡಬೇಕು ಅಂತ ಹೇಳಿದ. ಇದನ್ನ ನಾನು ಪಡೆದುಕೊಂಡೆ. ಆಮೇಲೆ ನೋಡಿ, ಇದರಲ್ಲಿ ರಾಜಮುದ್ರಿಕೆ ಉಂಟಲ್ಲ, ಬೆಂಕಿಯಂತುರಿಯುತಿಯ ನಿರ್ಮಿತದಿ, ಬೆಂಕಿಯಂತುರಿಯುತಿಯ ನಿರ್ಮಿತವಾದ ಕಣಂದು ವಿಸ್ಮಯದಿ, ಕಂಕಣವ ಕಣ್ಣು ವಿಸ್ಮಯದಿ ಶಂಕಿಸಿದ ನೃಪದಿ, ಶಂಕಿಸಿದ ನೃಪತಿ, ಶಂಕಿಸಿದ ನೃಪತಿಯುವ ಎಂದು ದೊರಕಿತು ತನ್ನ ವಂಚಿತಗಿ ಸುರಪ ಕರುಣಿಸಿದ. ಮಹಾರಾಜರೇ, ಬೆಂಕಿ ಹಾಗೆ ನಾನಲ್ಲ, ಮತ್ತೆ ಈ ಕಡೆಗೆ ಉರಿತಾ ಇದೆ, ಕಣ್ಣು ಕುಕ್ಕುತ್ತಾ ಇದೆ. ಇದರ ಬೆಲೆ, ಇದರ ನೆಲೆ ಏನು ನಿರ್ಣಯಿಸಬಲ್ಲ ಶಕ್ತಿ ನಿಮಗೂ ಇಲ್ಲ, ನನಗೂ ಇಲ್ಲ. ನನಗೆ ಗೊತ್ತಾಗ್ಲಿಲ್ಲ. ಆದ್ರೆ ನನಗೊಂದು ಅನುಮಾನ ಬಂದದ್ದು. ಏನು ಅನುಮಾನ? ಈ ಕಡಗ ಎಲ್ಲಿ ಸಿಕ್ಕಿದೆ, ಯಾರು ಕೊಟ್ಟರು, ಇದರ ವಿವರಣೆ ಕೊಡ್ತೀರಾ? ನನಗೇನು ಗೊತ್ತಿಲ್ಲ. ಇದ್ರ ವಿವರಣೆ ಏನಾದ್ರೂ ಬೇಕಾದ್ರೆ ಇವನೇ ಕೊಡಬಹುದು. ಇವನೇ ನನಗೆ ತಂದು ಕೊಟ್ಟ. ಚಟ್ರ ಕೈ ಕೊಟ್ಟರಲ್ಲ, ಕೈ ಕೊಡ್ಲಿಲ್ಲ, ಕೊಡಬೇಕಾದ ಜಾಗ ಕೊಟ್ಟಿದ್ದೇನೆ. ಯಾರು ಕೊಟ್ಟರು ಇದನ್ನು? ಅದು ಯಾರು ಕೊಟ್ಟರು ಅಂದ್ರೆ ನಾನು ನದಿ ತೀರದಲ್ಲಿ ಹಾವು ಹಿಡಿಲಿಕ್ಕೆ ಹೋಗಿದ್ದೆ. ಸತ್ಯವನ್ನೇ ಹೇಳಬೇಕೆ? ಆ ಸಂಬಂಧವಾಗಿ ಯೋಚನೆ ಮಾಡು. ನಾನು ಹೇಳುವುದೆಲ್ಲ ಸುಳ್ಳನ್ನು ಆಡಿದರೆ ನಿನ್ನ ಕುತ್ತಿಗೆ ಉಳಿದೀತ. ನಾನು ಸತ್ಯವನ್ನೇ ಹೇಳುತ್ತೇನೆ, ಹೇಳುವುದೆಲ್ಲ ಸತ್ಯ. ಹಾಗೆ ಹೇಳಲು ಸತ್ಯವನ್ನು ಹೇಳುವುದೇ ಇಲ್ಲ. ಇದು ಪ್ರಮಾಣ ಮಾಡ್ತೇನೆ. ನಾ ಶರಾವತಿ ತೀರದಲ್ಲಿ ಹಾವು ಹಿಡಿಲಿಕ್ಕೆ ಹೋದೆ. ಹಾವು ಹಿಡಿದು ಹಲ್ಲು ಕೀಳೋಷ್ಟೊತ್ತಿಗೆ ಒಬ್ಬ ತರಳ ಬಾಲಕ ಓಡಿ ಬಂದ. ತರಳ ಬಾಲಕ, ತರಳ ಬೇರೆ, ಬಾಲಕ್ಕೆ ಬೇರೆ ಅಂದ್ರೆ ಭಾಳ ಸಣ್ಣವ, ಬಾಲಕರಿಗಿಂತ ಸಣ್ಣವ ತರಳ ಬಾಲಕ. ಓಡಿ ಬಂದ್ಕೊಂಡು ಹೇಳ್ದ, ನೀ ಹಾವು ಬಿಟ್ಟಾಕು, ಪಾಪ ಅದು ಪ್ರಾಣಿ ಹಿಂಸೆ, ನೀ ಅದೆಲ್ಲ ಮಾಡಬೇಡ, ನಿನಗೆ ಹೊಟ್ಟೆ ಪಾಡಿಗಾಗಿ ಕಂಕಣ ಕೊಡ್ತೇನೆ ಅಂದ. ಅವು ಕಂಕಣ ಕೊಟ್ಟೆ. ಇದಕ್ಕೂ ಮುಂದೆ ವಿಷಯ ನನಗೂ ಗೊತ್ತಿಲ್ಲ. ಆ ಕಡೆ ಹೋಗಿ ಮಾಡ್ತೇವೆ. ಮೃಗಾವತಿ, ಚಂದಿರ ಮುಖಿ ಬಾರ, ಚಂದಿರ ಮುಖಿ ಬಾರೆ, ಮಲಯಜ ಗಂಧಿನಿ ಶೃಂಗಾರೆ, ಮಲಯಜ ಗಂಧಿನಿ ಶೃಂಗಾರೆ, ಒಂದೇ ನಿಲಯ ಸುಂದರ ತೋಳಿಗೆ ಚಂದದಿ ದೊಡ್ಡಿಸಿ ಕೊಂದುರ ಕಡಗವು. ಚಂದ್ರಮುಖಿ ಸ್ವಾಮಿ, ಮಹಾರಾಣಿ ಮೃಗಾವತಿ ಸಭೆಯಲ್ಲಿ ಆಸ್ಥಾನ ಮಟ್ಟ ಬಗ್ಗೆ ಕಲಿಸಿದ್ದೇನೆ. ಯಾಕೇನು ನಿನಗೆ ಗೊತ್ತಾಗಲಿಲ್ಲ? ಯಾಕೋ ಏನು?
ನೋಡಿದೀಯ ಅಲ್ಲಿ? ಅದು ಈ ಕಡಗದಲ್ಲಿ ಕಂಡೆಯ ವೀರ ಸಹಸ್ರಾರೀಕ ಎನ್ನುವಂತಹ ಬಿರುದು. ಹೌದು. ಇದೇ ಹೌದಾ? ಹೌದು ಹೌದು. ರತ್ನ ಕಂಕಣ ಇದು ದೇವಲೋಕದಲ್ಲಿ ನನಗೆ ಕೊಟ್ಟಿದ್ದು. ಹೌದು 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 ಹೌದು. ನೆನಪಿಲ್ವೇ? ಅದು ನೆನಪಾಯ್ತು ಈಗ, ದೇವಲೋಕದಲ್ಲಿ ನಿಮಗೆ ಕೊಟ್ಟಿದ್ದು. ಹೌದಾ? ಹೌದು. ದೇವಲೋಕಕ್ಕೆ ಹೋಗುವಾಗ ಏನ್ ಹೇಳಿದೆ? ನನಗೆ ಏನೇ ಕೊಟ್ಟರು ನನಗೆಲ್ಲ ನನ್ನ ಹೆಂಡತಿಗೆ. ಹೌದು, ನಿನಗೆ ಕೊಡ್ತೇನೆ ಸಂಕಲ್ಪದಿಂದ ಹೋದವ, ಸಂಕಲ್ಪಕ್ಕೆ ಅನುಕೂಲವಾಗಿ ತಂದು ನಿನಗೆ ಕೊಟ್ಟವ. ಹೌದು, ನಂಗೆ ಕೊಟ್ಟಿದ್ರಿ. ಕೈಯಲ್ಲಿತ್ತು. ಹೌದಾ? ನಿನ್ನ ಕೈಗೆ ಅಲಂಕಾರ ಪ್ರಾಯವಾಗಿ ತೋರಿಸಿದವ ನಾನು. ಹೌದು. ಹಾಗಾದ್ರೆ ಈ ಕಡೆಗ ಒಬ್ಬ ಹುಡುಗನ ಕೈಯಲ್ಲಿ ಹಾಕಿತ್ತು. ಅದು ಹೀಗಾಯ್ತು. ಧರಿಸಿದ್ದೆನ್ನು ಕರದಿ ಧರಿಸಿದ್ದೆನ್ನು ಕರದಿ ಎನ್ನಪಹರಣದಳಾದಿನದಿ ಎನ್ನಪಹರಣದಳಾದಿನದಿ ಮರೆ ಮೋಸದಿ ಮತ್ತೆ ತ್ವರದ ಕೆಣದಲ್ಲಿ ಮರೆ ಮೋಸದಿ ಮತ್ತೆ ತ್ವರದ ಕೆಣದಲ್ಲಿ ಮರೆತನು ಮುಂದಿನ ಚರಿತೆಯ ಪ್ರಿಯಕರ ಮರೆ ಮೋಸದಿ ಮತ್ತೆ ತ್ವರದ ಕೆಣದಲ್ಲಿ ಮರೆತನು ಮುಂದಿನ ಚರಿತೆಯ ಪ್ರಿಯಕರ. ಅದು ನಾನು ಧರಿಸ್ಕೊಂಡಿದ್ದು ಹೌದು. ಮದುವೆ ಇದ್ದಾಗ ಮಾತಾಡುದು ಇವರ ನೀನು. ಅದು ಮಾತಾಡೋ ಧಾಟಿಯೇ ಬದಲಾಗಿ ಹೋಗಿದೆ. ಹಾಗೇನಿಲ್ಲ, ತೆಗಿತಾ ಇದ್ದೀಯ. ಅದಲ್ಲ, ಈಗ ನೆನಪಾಯ್ತಲ್ಲ, ಈಗ ನೆನಪಾಯ್ತು. ಏನು ಆಗಿದೆ ಹೇಳು. ಅಂದ್ರೆ ನೀವು ಕೊಟ್ಟಂತ ಕಂಕಣವನ್ನು ಧರಿಸಿದವಳು ನಾನು. ಹೌದು. ಒಂದು ಮಾತು ಹೇಳ್ತೇನೆ ಕೊಡುವಾಗ. ಹೌದಾ? ನನಗೆ ನಿನಗೆ ಮಾತ್ರ ಗೊತ್ತು. ಹೌದು. ಮತ್ತೊಬ್ಬರಿಗೆ ತಿಳಿಯಕೂಡದು, ತೋರಿಸುವ ಹಾಗೂ ಇಲ್ಲ. ಹೌದು. ತೋರಿಸಿದ್ರೆ ಅದು ಗುರುತು ಸಿಗುವ ಹಾಗೂ ಇಲ್ಲ. ಹೌದು. ಹೌದಾ? ಅಂದಮೇಲೆ ಅಂತ ಕಂಕಣ ಅಮೂಲ್ಯವಾದಂತ ತಿಳಿದು ಅದು ನಾನು ಕೈಯಲ್ಲೇ ಧರಿಸಿದ್ದೆ, ಅಮೂಲ್ಯವಾದದ್ದೆಂದು. ಆ ದಿವಸ ಯೋಗಿನಿ ನನ್ನನ್ನು ಅಪಹರಿಸಿ ಕಾಂತಾರದಲ್ಲಿ ಮತಿಹೀನಳಾಗಿ ನಾನು ಮತಿಭ್ರಾಂತನಾಗಿ ತಿರುಗಾಡುವ ಸಂದರ್ಭಕ್ಕೆ ಬಹುಶಃ ಎಲ್ಲೋ ಬಿದ್ದೋಗಿದೆ ಅಂತ ಕಾಣಿಸ್ತದೆ. ಅದು ನಂಗೆ ನೆನಪಿಲ್ಲ. ಅದು ಅಲ್ಲೆಲ್ಲೋ ಬಿದ್ದದ್ದು ಬಹುಶಃ ಆಗಿರಬಹುದು. ಹಾಗೆ 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 ಒಬ್ಬ ಹುಡುಗನ ಕೈಯಲ್ಲಿ ಸಿಕ್ಕಿದೆ. ಏನು ಆಟಿಕೆಯ ವಸ್ತುವೇ ಇದು? ನನ್ನ ಮುದ್ದಿನ ರಾಣಿಯ ಕೈಯಲ್ಲಿ ಮತ್ತ ಈ ರತ್ನದ ಕಡಗ ಕೈ ತಪ್ಪಿ ಜಾರಿ ಹೋಯಿತು, ಮತ್ತೊಬ್ಬರ ಕೈ ಸೇರಿತ್ತು ಎನ್ನುವಾಗ ಏನು ಒಂದು ಬಗೆ ವಿಚಿತ್ರವಾಗಿ ಪ್ರೇಮಿಸುತ್ತಾ ಇದೆಯಲ್ಲ. ಮಹೇಂದ್ರ ಕೊಡುವಾಗ ಹೇಳಿದ, ಇದು ಅಮೂಲ್ಯವಾದ್ದು, ಮತ್ತೊಬ್ಬರ ಕಣ್ಣಿಗೆ ಹೊಳೆಯುವಂತದ್ದಲ್ಲ, ನಿನಗೂ ನಿನ್ನ ಮನತನಕ್ಕೆ ಮಾತ್ರ ಸೀಮಿತವಾದ್ದು ಎಂದು ಹೇಳಿದ ಅಭಿಪ್ರಾಯ. ಹಾಗಾದ್ರೆ ಇದ್ಯಾರು? ಆ ಹುಡುಗಿ ಕೈಯಲ್ಲಿ ಸಿಕ್ಕಿದ್ದು ಹೇಗೆ? ಯಾರಲ್ಲಿ? ಎಲ್ಲಿರ್ಪದ ಹುಡುಗನ ಎಲ್ಲಿರ್ಪನ ಹುಡುಗನು ಹಿಡಿದಿದ್ದ ಮಲ್ಲಭಟರನ್ನು ಕೊಡುವೆನು, ಹಿಡಿದಿದ್ದ ಮಲ್ಲಭಟರನ್ನು ಕೊಡುವೆನು. ಎಲ್ಲಿರ್ಪನ ಹುಡುಗನು ಹಿಡಿದಿದ್ದ ಮಲ್ಲಭಟರನ್ನು ಕೊಡುವೆನು. ಎಲ್ಲಿ ಹುಡುಗ ಇದ್ದಾನೆ? ಹುಡುಗನ ಕೈ ಕಟ್ಟದ್ದು ಹೌದೇ? ಕೊಟ್ಟದ್ದು ಹೌದಲ್ಲ? ಹೌದು ಅಂತ ಆದ್ರೆ ಹುಡುಗ ಎಲ್ಲಿದ್ದಾನೆ ಎಂಬುದು ತೋರಿಸು. ರಾಜಭಟ್ರು ಇದೇ ತರಳ ಬಾಲಕನೇ ಕಡೆಗ ಕೊಟ್ಟ. ಕಂತುರೂಪನ ಕಂಡು
ಅವನಿಕಾಂತ ಬೆರಗಾಗಿ ನಿಂತ ಠೀವಿಗೆ ಅವನಿಕಾಂತ ಬೆರಗಾಗಿ ಚಿಂತಿತವ ಮರೆತು ನಿಜ ಸಂತತಿಯ ನೆನೆದು ಚಿಂತಿತವ ಮರೆತು ನಿಜ ಸಂತತಿಯ ನೆನೆದು ದಂತಿ ಪುರೇಶ ತಾನುಡಿದೋ ಎಂದಿದ್ದಾರೆ ಭಟರು. ಕಟ್ಟನ್ನು ಹರಿದು ನಿಂತಿರುವ ಬಗೆ, ನಿಂತಿರುವ ಠೀವಿ, ಆ ಮುಖದ ವರ್ಚಸ್ಸು, ತೇಜಸ್ಸು, ಓಜಸ್ಸು ಇದನ್ನೆಲ್ಲ ಕಂಡಾಗ ಕಣ್ಣು ತುಂಬುತ್ತದೆ. ಈ ಹುಡುಗರನ್ನ ಕಂಡಾಗ ನನ್ನ ಅಂತರಂಗದ ಆಳದಲ್ಲಿ ಯಾವುದೋ ಒಂದು ಮಹಾ ಭಯಕ್ಕೆ ಹುಟ್ಟಿ ಮರೆಯಾಗುತ್ತಾ ಇದೆ. ಆದರೆ ಏನೇ ಆಗಿರಲಿ, ಹೇಗೆ ಇರಲಿ, ನಮ್ಮದ್ದಾಗಿರುವಂತಹ ಕರ್ತವ್ಯವನ್ನು ಮರೆಯಬಾರದಲ್ಲ. ಹಾಗಾಗಿ ಯೋಗ್ಯವಂತಹ ಬೆಲೆ, ನೆಲೆ, ಸ್ಥಾನ ನಿನಗೆಲ್ಲ ಸಿಗ್ತದೆ. ಓ ಹುಡುಗ, ಬಂದೆಯ ಕಡು ಮುದ್ದು ಬಾಲಕ ಬಂದೆಯ ಕಡು ಮುದ್ದು ಬಾಲಕ ಬಂದೆಯ ಕಡು ಮುದ್ದು ಬಾಲಕ ತಂದೆ ತಾಯಿಗ ಯಾರು ಬೇಳೆ ತಂದೆ ಯಾರು ಬೇಳೆ ಇಂದು ನಿನ್ನಯ ಬೆಸರು ಮನಗಾನಂದವಿಗುದೈ ನೋಡಲು ಸುಕುಮಾರರೇ, ನಿನ್ನ ಸಂಬಂಧವಾಗಿ ನನಗೆ ಕುತೂಹಲ ಬಂದೇನಪ್ಪ. ಹೌದು, ಬಾಬಾನಿಗೆ ಸುಸ್ವಾಗತ. ಜೊತೆಗೆ ಒಂದು ಸಂದೇಹ ಇದೆ. ಏನು? ಅದರ ಪರಿಹಾರವನ್ನು ನಿನಗೆ ಕೇಳ್ತಾ ಇದ್ದಿದ್ದು. ನಿನಗೆ ಪೆಟ್ಟಿರುವ ಮಾತಾಪಿತರು ಯಾರು, ನಿನ್ನ ಊರು ಯಾವುದು, ನಿನ್ನ ಹೆಸರೇನು, ಏನು ವಿವರಣೆ ಕೊಡ್ತೀಯಾ? ಒಬ್ಬ ಮಹಾರಾಜನಾಗಿ ನೀನು ಇಂತಹ ಕಾರ್ಯವನ್ನು ಮಾಡ್ತೀಯ ಅಂತ ನಾನು ಗ್ರಹಿಸಿರ್ಲಿಲ್ಲ. ಅಂದ್ರೆ ಹೇಳಿ ಕಳುಹಿಸಿದ್ರೆ ನಾನಾಗಿ ಆಸ್ಥಾನಕ್ಕೆ ಬರುತ್ತಿದ್ದೆ. ಬರದೇ ಇರುವಷ್ಟು ಉದ್ಧಟ ನಾನು ಅಂತ ಭಾವಿಸಬೇಕಾದ್ದಿಲ್ಲ. ಯಾರನ್ನು ಕಳಿಸಿ ಚೋರರನ್ನ ಹಿಡಿತರಿಸುವ ಹಾಗೆ ನನ್ನ ತರಿಸಿದೆಯಲ್ಲ, ಅಂತಹ ನನಗೆ ನನ್ನ ಪರಿಚಯವನ್ನು ಹೇಳಬೇಕಾದ ಅಗತ್ಯ ನನಗೇನಿಲ್ಲ, ಹೇಳುವುದೂ ಇಲ್ಲ. ಕಾರಣ ಇಲ್ಲದೆ ಈ ಕೆಲಸವನ್ನ ಮಾಡಿಲ್ಲ ಹುಡುಗ. ಯಾಕೆ? ಅರಿವೆಯನ್ನೋ ಕೊರಚಗೆಂಬುದ ಕರುಣಿಸಿದೆಯಿ ಕೊರಚಗೆಂಬುದ ತರಳ ನೀನ
ಅನ್ಯಾಯ ಖಂಡಿತ ಆಗ್ಲಿಕ್ಕಿಲ್ಲ. ಯಾಕೆ? ಧರ್ಮರಾಯ ಬೆಳಗಿದ ಮಹಾನುಭಾವರ ಚರಿತ್ರೆಯನ್ನ ಕೇಳಿದ. ಈ ಸಹಸ್ರಾಧಿಕ ಎಂದು ತಪ್ಪು ದಾರಿನ ಹಿಡಿಯುವನಲ್ಲ. ಆದರೆ ಆ ಕಂಕಣ ಸಾಮಾನ್ಯವಾದ ಕಂಕಣ ಅಲ್ಲ. ಈ ಭೂಮಿಯ ಕಂಕಣವೇ ಅದಲ್ಲ, ದೇವಲೋಕದ ಕಂಕಣವಾದ ಆ ಅಮೂಲ್ಯವಾದ ರತ್ನ ನಿನ್ನ ಕೈಯಲ್ಲಿ ಹೇಗೆ ಸಿಕ್ಕಿತು, ನೀನು ಹೇಗೆ ಅವನಿಗೆ ನೀಡಿದೆ, ಅದರ ಅಂತರ್ಭಾವವನ್ನ ತಿಳಿಯುವ ಸಲುವಾಗಿ ನಿನ್ನ ಕಟ್ಟು ಎಳೆತರಿಸಿದ್ರೆ ವಿನಃ ಮತ್ಯಾವ ಭಾವನೆಯಿಂದ ಖಂಡಿತ ಅಲ್ಲ. ಅದು ಹೇಗೆ ಸಿಕ್ಕಿತ್ತು ನನಗೆ ಸಿಕ್ಕಿದ್ದ? ಜನನಿ ಮೃಗಾವತಿಯನ್ನ ಗನು ಗ್ರಹಿಸಿದ ಅಳಿದ ಕಟಕವಿದು. ಜನನಿ ಮೃಗಾವತಿಯನ್ನ ಗನು ಗ್ರಹಿಸಿದ ಮಣಿಮಯ ಕಟಕವಿದು. ಮಣಿಮಯ ಕಟಕವಿದು. ಜನಪ ಸಹಸ್ರಾಣಿ ಕದ್ರುಪಾಲನ ಅಣುಗನು ತಾನೆಂದು. ಯಾರೋ ನನಗೆ ಕೊಟ್ಟಿದ್ದಲ್ಲ, ಮತ್ತೆ ನನ್ನ ತಾಯಿಯೇ ನನಗೆ ಕೊಟ್ಟಿದ್ದಾಳೆ. ಒಂದು ಸಮಯದಲ್ಲಿ ನನ್ನ ಅಪ್ಪ ನನ್ನ ಅಮ್ಮನಿಗೆ ಕೊಟ್ಟಿದ್ದಂತೆ. ಆಮೇಲೆ ನನ್ನ ತಾಯಿ ನನಗೆ ಅದನ್ನೇ ಕೊಟ್ಟಳು. ಅದನ್ನು ಧರಿಸಿ ನಾನು ಆಟಕ್ಕೆ ಬಂದಾಗ ಈ ಕೊರಚ ಸಿಕ್ಕಿದ ಅವನ ಬದುಕಿಗಾಗಿ ಅದನ್ನು ನಾನು ಕೊಟ್ಟೆ. ನನ್ನ ಅಮ್ಮ ಮೃಗಾವತಿ ಇದನ್ನು ನನಗೆ ಕೊಟ್ಟಿದ್ದು. ಅಮ್ಮ ಮೃಗಾವತಿ? ಹೌದೌದು. ನಿನ್ನ ಅಪ್ಪ ವೀರ ಸಹಸ್ರಾನಿಕ ಸಾಕುಗಳ ಹತ್ತಿರಲ್ಲವೋ ಸಾಕು ಸಾಕು ಸಾಕುಗಳ ಹತ್ತಿರಲ್ಲವೋ ಸಹಸ್ರಾನಿಕ ಎಲ್ಲಿಯ ಸುಖನು ನೀನು ಅವಿವೇಕಿ ಅವಿವೇಕಿ ಜನನಾಮದೇತ. ಸುಳ್ಳನ್ನಾಡುತ್ತಾ ಇದ್ದೀಯ. ಇದು ಹಸ್ತಿನಾವತಿ ಆಸ್ಥಾನ ಎಂಬುದನ್ನು ಮಾತ್ರ ಮರೆಯಬೇಡ. ಈ ಲೋಕದ ನ್ಯಾಯಾಧೀಶರಾಗುವ ನನ್ನ ಎದುರಿಗೆ ಸುಳ್ಳನ್ನಾಡಬೇಡ. ಮೃಗಾವತಿ ಎಲ್ಲಿ? ನಿನ್ನ ತಾಯಿಯಲ್ಲಿ. ಸಹಸ್ರಾಣಿಕ ನಿನ್ನ ತಂದೆ ಎಲ್ಲವೋ? ಆ ಸಹಸ್ರಾಣಿಕನಿಗೆ ಆ ಯೋಗ ಇನ್ನೂ ಬರಲಿಲ್ವೋ? ಆ ಭಾಗ್ಯ ಇನ್ನೂ ಕೈಗೂಡಿಲ್ವೋ? ನನ್ನ ಭರ್ತದ ಕಲ್ಯಾಣ ನಿಧಿಗಾಗಿ ಹಾಜರೆಯುತ್ತಾ ಇದ್ದ ಈ ಅಂತರ್ಯಕ್ಕೆ ಆ ಸಂಪತ್ತನ್ನು, ಮಕ್ಕಳ ಸಂಪತ್ತನ್ನ ಆ ಪ್ರಭು ಕೊಡಲಿಲ್ಲ. ಏನು ಮಾಡೋಣ? ಸುಳ್ಳನ್ನಾಡಬೇಡ. ನಾನು ಸುಳ್ಳಾಡುವ ವೀರ ಉದಯನು ಸಣ್ಣಯ್ಯ ನಾಡ ವೀರ ಉದಯನು ಸಣ್ಣಯ್ಯ ಮಾಡಲು ತೋರುವ ತಾಯಿಯ ಮುನಿ ಕುಟಿ ಕುಟೀರದ್ರೆ ನೀನು ಯಾರು ಎನ್ನ ವಿಚಾರ ಕೈಗ. ಈ ಉದಯನೆಂದು ಸಟೆಯನ್ನಾಡಲಾರ. ನನ್ನ ಮಾತಿನ ನಿನಗೆ ಅನುಮಾನ ಇದ್ದರೆ ನನ್ನೊಟ್ಟಿಗೆ ಬಾ. ಆಶ್ರಮದಲ್ಲಿ ನನ್ನ ತಾಯಿ ಮೃಗಾವತಿ ದೇವಿ ಇದ್ದಾಳೆ, ತೋರಿಸಿಕೊಡ್ತೇನೆ. ನೀನು ತೋರಿಸಲೆಂದು ಜನನಿಯ ಕಾಣಿಸಿ ನೋಡವಳ ಎನ್ನುತ್ತ ಆ ಮೃಗಾವತಿ ಹೊಡೆದಕ್ಕೆ ಅಲ್ಲಿ ಬರ್ಬೇಕು ನಾನು. ಹೌದು, ಬರ್ಬೇಕೆ? ನನ್ನೊಟ್ಟಿಗೆ ಅವಶ್ಯ ನನಗಿದೆ. ಯಾಕಿಲ್ಲ? ಸುಳ್ಳಿನ ಕಂತೆ ಕಾರ್ಯ ಸಾಧನೆ ಆಗಿರ್ಬೇಕು. ನಾನು ಯಾಕೆ ಬರಲ್ಲ? ಯಾರಿಗಾಗಿ ಬರಲಿ? ಮೃಗಾವತಿ ಹೌದು, ನನ್ನ ಮೃಗಾವತಿ, ನನ್ನ ಮಹಾರಾಣಿ ನನ್ನ ಮನೆಯಲ್ಲೇ ಇದ್ದಾಳೆ. ಮತ್ತೆಲ್ಲಿಗೆ ಅಂತ ಬರುವುದು? ಇಲ್ಲಿದ್ದಾಳ? ಹೌದು. ನಂಬಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯವೇ ಇಲ್ಲ. ಇಲ್ಲ. ತೋರಿಸಲ? ತೋರಿಸಿ ನೋಡೋಣ. ಮೃಗಾವತಿ ನನ್ನಮ್ಮ ಇರುವುದಲ್ಲಿ ಇವ ತೋರಿಸ್ತಾನೆ. ಎಲ್ಲಿ ತೋರಿಸ್ತಾನೆ ಇವ? ಕಣ್ಣಿದೆಯಲ್ಲ ನಿನಗೆ? ಕಣ್ಣಿದೆ ಅಲ್ಲ, ನನ್ನ ಅಮ್ಮ ಇರುವುದಲ್ಲಿ ನನಗೆ ಗೊತ್ತುಂಟು. ನೋಡುವ ಕಣ್ಣಿದೆಯಲ್ಲ. ಯಾರನ್ನೋ ತೋರಿಸಿ ಮೃಗಾವತಿ ಅಂತ ಹೇಳಿದ್ರೆ ನಾನು ಒಪ್ಪಲಿಕ್ಕಿಲ್ಲ. ಈ ಕಡೆ ನೋಡಿ, ಸರಿಯಾಗಿ ನೋಡಿ. ಜನನಿ ಎಂದೇ ತಿಳಿದು ಚರಣಕ್ಕೆ ಮಣಿದು ಮುದ್ದಿಸಲೊಮ್ಮಿಯೇ ರೌದ್ರದಿ ತನ್ನಯರೆನಗಿಲ್ಲ ಛೀ ಛೀ ತೊಲಗೆಂದು. ಸುಲಭದಲ್ಲಿ ರಾಜವಂಶವನ್ನು ಸೇರುವುದಕ್ಕೆ ಉಪಾಯವನ್ನು ಹುಡುಕ್ತಾ ಇದ್ದೀಯಾ? ಮಹಾರಾಣಿ ನಾನು ಮೃಗಾವತಿ ಅಮ್ಮ ಅಂತ ಹೇಳಿದ್ರೆ ನಿನ್ನ ಮಗನಾಗಿ ಸ್ವೀಕರಿಸಿದ್ರೆ ಅಲ್ಲಿ ಅಧಿಕಾರವನ್ನು ಪಡೆಯಬೇಕು ಅಂತ. ನೀನು ಎಷ್ಟೊತ್ತಿಗೆ ಬಂದೆ? ಚಕ್ರವರ್ತಿ ಮುಚ್ಚುಬಾಯ್, ನಾನು ಇಲ್ಲಿಯವರೆಗೆ ಯಾವ ಮಗುವನ್ನು ಹಡೆದವಳಲ್ಲ, ಹಡೆಯುವುದೂ ಇಲ್ಲ. ಆ ಯೋಗ ಬರಲಿಲ್ಲ. ಯಾವುದೋ ಭಿಕ್ಷಾರಿ ಹಲಜೆ ಕಮಲಿದನು ಕಲಿಯುವುದಯೋಗ್ಯ
ಹಾಗೆ ಹಾಗೆ ಇವಳು ಜನಗೆ ಹಾಗೆ ಮಾಯಾ ಮೃಗಾವತಿ ಎನ್ನುತ್ತ ಮಾತ್ರ ಹೃದಯ ಎಂದು ಮಕ್ಕಳನ್ನ ದೂರ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ನನ್ನಮ್ಮ ಎಂದೂ ಹೀಗೆ ಈ ರೀತಿ ವರ್ತಿಸುತ್ತೇನೆ ಜೀವನದಲ್ಲಿ ನಾನು ಕಾಣಲಾರೆ. ಪ್ರೀತಿ ವಾತ್ಸಲ್ಯದ ಮಡಿಲನ್ನು ಸೇರಿಸಿಕೊಳ್ಳುವಂತ ನನ್ನ ತಾಯಿ ನನ್ನನ್ನೆಂದೂ ತಿರಸ್ಕರಿಸಲಿಲ್ಲ. ಇವಳು ನನ್ನ ಅಮ್ಮನೇ ಅಲ್ಲ, ಇವಳು ನನ್ನ ತಾಯಿ ಅಲ್ಲ, ಇವಳು ನನಗೆ ಹಾಗೆ, ಇವಳು ಮೃಗಾವತಿ ಅಲ್ಲ, ಇವಳು ಮಾಯ ಮೃಗಾವತಿ. ತಿಳಿದ ದ್ರೋಹಿ ತಿನ್ನೋತ್ತಮೆ ಮಧವ ತಿಳಿದ ದ್ರೋಹಿ ತಿನ್ನೋತ್ತಮೆ ಮಧವ ಎಳೆದು ಕಳೆದುವ ಮೋಸಗಾರನಿ ಕೊಲುವೆ ಈ ಕೆಳ ಎನ್ನುತ್ತ ಮೃಗಾವತಿ ಹೌದು, ನಿಜವಾದ ಮೃಗಾವತಿ ಇವಳಲ್ಲ. ಒಂದೊಂದು ಸಮಯದಲ್ಲಿ ದೇವರ ಸೇರಿದ ನನ್ನ ಲೋಕೋತ್ತರ ಸೌಂದರ್ಯ ಕಂಡು ಮೋಹಿತವಾಗಿ ಕಾಮಿತವಾಗಿ ನನ್ನಲ್ಲಿ ಬಂದು ಕೇಳಿದಾಗ ತಿರಸ್ಕಾರ ಮಾಡಿದ ಈ ಸಹಸ್ರಾಧಿಕ ಸಿಡಿದದ್ದ ಉರಿದದ್ದ ಅವಳು ಪ್ರತಿಜ್ಞೆ ಮಾಡಿದ್ದಾಳೆ, ಹೇಗಾದರೂ ಮಾಡಿ ನಿನ್ನ ಕೂಡಿಯೇ ಕೂಡುತ್ತೇನೆ ಎಂದು. ಆಹಾ, ಹಿಡಿದನಾಗಲೇ ಮಾಯಾ ಮೃಗಾವತಿ ಹಿಡಿದನಾಗಲೇ ಮಾಯಾ ಮೃಗಾವತಿ ನುಡಿಯನ್ನೇಳು ಮಾಮೆಯಿಂದಲೇ ಅಡಗಿದಳು ಸುರ ಕನ್ಯೆಯು ಮಾಯಾ ಮೃಗಾವತಿ ಹೇಳು ಹೇಳು ಅಂದೇ ಪ್ರತಿಜ್ಞಾಬದ್ಧನಾದವ. ನೀನು ಸೇರಿದಂತಾದರೆ ಹಿಂದ ಮುದ್ದೆ ನೋಡದೆ ನಿನ್ನ ಕತ್ತನ ಕತ್ತರಿಸುತ್ತೇನೆ, ಇದು ಶಿವನಾಡೆ ಎಂದು ಘೋಷಿಸಿದ ಈ ಸಹಸ್ರಾಧಿಕರ ನಾಲಿಗೆ. ಹೇಳು, ನೀನು ಮಾಯಾ ಮೃಗಾವತಿ ಅಲ್ಲವೇ? ರೂಢಿ ಮಾಲನೆ ತೀರಿ ಚೆನ್ನಯ ಪಂಥ ರೂಢಿ ಮಾಲನೆ ತೀರಿ ಚೆನ್ನಯ ಪಂಥ ಕೂಡಿ ಸುರಿಸಿದ ನಿನ್ನ ಮೋದನ ನೋಡಲು ಮೈದಳು ತೀರಿತು 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 ಮಾಡಿದೆಯ ಸಹಸ್ರಾನೇಕ ರೂಢಿಪ. ಆ ದಿವಸ ದೇವ ಸಭೆಯಲ್ಲಿ ನಿನ್ನನ್ನು ನೋಡಿದವಾಗ ಕಣ್ಣು ಮೋಹಿತರಾದವಳು ನಾನು. ದೇವೇಂದ್ರನ ಸಭೆಯಲ್ಲಿ ಕಣ್ಣು ಮೋಹಿತರಾಗಿ ನನ್ನ ಸೇರಬೇಕೆನ್ನುವ ಕಾರಣಕ್ಕಾಗಿ ನಂದನವನದಲ್ಲಿ ನಿನ್ನನ್ನು ಕಾಡಿದವಳು, ಬೇಡಿದವಳು. ಆ ಕ್ಷಣಕ್ಕೆ ನನ್ನನ್ನು ತಿರಸ್ಕರಿಸಿದೆ ನೀನು. ತಿರಸ್ಕೃತಳಾಗಿ ಕ್ರುದ್ಧನಾದವಳು. ನಿನ್ನನ್ನು ಸೇರ್ತೇನೆ, ಇದು ಪಂಥಾಹ್ವಾನ ಎನ್ನುವುದಾಗಿ ಪ್ರತಿಜ್ಞೆಯನ್ನು ಕೈದವಳು ನಾನು. ನಾವು ದೇವಲೋಕದವರ ದೇವಲೋಕ ಎಣಿಸಿದೆವು ಅಂತಾದರೆ ಸಾಧಿಸ್ತೇವೆ. ಇದೋ ನಿನ್ನ ಹೆಂಡತಿಯನ್ನು ದೂರ ಮಾಡುವುದರ ಮೂಲಕವಾಗಿ ನಿನ್ನ ವಿರಹ ವೇದನೆ ತರಿಸುವುದಕ್ಕಾಗಿ ಮಾಯಾ ಮೃಗಾವತಿ ರೂಪದಲ್ಲಿ ಬಂದಿರುವಂತಹ ತಿಲೋತ್ತಮೆಯನ್ನು ನಿನ್ನ ಸುಖವನ್ನುಂಡೆ, ನಿನ್ನ ಮನೆಯಲ್ಲಿರುವ ಕಸುವನ್ನು ಹೀರಿದೆ. ನನ್ನನ್ನೇನು ಮಾಡ್ತೀಯ ನೀನು? ಏನು ಮಾಡ್ತೀಯ? ಇದೋ ಜೀವನದಲ್ಲಿ ಆವೇಶ ಹೆಚ್ಚಾಯಿತು. ಆವೇಶ ರೊಚ್ಚಿಗೆ ಕಾರಣವಾಯಿತು, ರೊಚ್ಚು ಕೆಚ್ಚಿಗೆ ಕಾರಣವಾಯಿತು, ಕೆಚ್ಚು ಪ್ರತಿಜ್ಞೆಗೆ ಕಾರಣವಾಗಿ ಹೋಯಿತು. ಮಗನೇ, ಇವಳು ನನ್ನಮ್ಮ ಅಲ್ಲ, ಖಂಡಿತ ಅಲ್ಲ, ಹೊರಟು ಹೋಗಿದ್ದಾಳೆ. ಹೌದಲ್ಲ, ನಿನ್ನಮ್ಮ ಆಶ್ರಮದಲ್ಲಿ ಇದ್ದಾಳೆ. ಬನ್ನಿ ಬನ್ನಿ. ನಮೋ ನಮಃ. ಅಂತರಂಗದಲ್ಲಿ ಬಹಳ ನೊಂದಿದವ ಈ ಸಹಸ್ರಾಧಿಕ. ಸ್ವಾಮಿ, ಏನೆಲ್ಲ ಘಟನೆ ನಡೆದು ಹೋಯಿತು, ಇಂದು ಬಂದೆ. ಯಾಕೆ ಬರಲಿಲ್ಲ? ನನ್ನ ಹೃದಯದ ಜ್ಯೋತಿಯನ್ನು ಪಡೆಯುವ ಸಲುವಾಗಿ ನೀಡಿ ಸ್ವಾಮಿ, ಕರುಣಿಸಿ ನನ್ನ ಮೃಗಾವತಿಯನ್ನು. ಮಹಾರಾಜ,
ಕುಲಜ್ಯೋತಿಯನ್ನ ಮಾತ್ರ ಕಂಡೆ. ನಿನ್ನ ಕುಲವನಿತೆಯನ್ನ ಕಣ್ಣಾರೆ ಕಾಣುವಂತ ಲವಲವಿಕೆ ಹೆಚ್ಚಾಗುವುದು ಸ್ವಾಭಾವಿಕ. ಓ ಮೃಗಾವತಿ, ಯಾಕೆ ಹೀಗೆ? ಏನು ಹೊಳಿತಾ ಇಲ್ಲ, ಏನು ಹೊಳಿತಾ ಇಲ್ಲ. ಪರಸ್ಪರ ಅನ್ಯೋನ್ಯರಾಗಿ ದಾಂಪತ್ಯವನ್ನ ಹಂಚಿ ಉಂಡವರು ನಾವು. ಈ ದಾಂಪತ್ಯ ಜೀವನ ಯಾಕೆ ಚೆಲ್ಲಾಪಿಲ್ಲಿಯಾಗಿ ಹೋಯಿತು? ನೀನು ಒಂದು ಕಡೆ, ನಾನು ಮತ್ತೊಂದು ಎಡೆ, ಮಧ್ಯದಲ್ಲಿ ನನ್ನ ಮಗ ಎಲ್ಲಿಯೋ ಹೇಗೆ ಬೆಳೆಯುತ್ತಾ ಇದ್ದಾನೆ. ಇದನ್ನೆಲ್ಲವನ್ನ ಈ ಕಣ್ಣಿಂದ ಹೇಗೆ ನೋಡಿದೆ? ಇದಕ್ಕೆ ಕಾರಣ ಸ್ವಾಮಿ ಮಹಾನುಭಾವರ ಅಂತ ನೀವೇ ಅಪ್ಪಳಿಗೊಳಿಸಬೇಕು. ನಮ್ಮ ಕತೆ ಮುಂದಿನ ಏನು? ಜೀವನ ಪರಮಾತ್ಮನ ಅಂಶವಾದ ಕುಹಕ ಕಲ್ಪನೆ ಬಿರುಗಾಳಿ ಮೂಲಕ ಜ್ಞಾನ ಜ್ಯೋತಿಯನ್ನು ಹೋಗಿ ಅಜ್ಞಾನಾಂಧಕಾರ ಕವಿಯಲ್ಪಟ್ಟಾಗ ಆಗಬಾರದು. ಹಾಗೆ ಎಲ್ಲವೂ ಕಾಲಾಧೀನವಾಗುತ್ತದೆ. ಇದೆಲ್ಲವೂ ಕಾಲಲೀಲೆ ಎನ್ನುವುದಕ್ಕಿಂತ ವಿಧಿ ಸಂಕಲ್ಪ ಅಂತ ಹೇಳಬೇಕು. ನೀನು ಖಂಡಿತವಾಗಿಯೂ ಭೂಲೋಕದವನಲ್ಲ, ದೇವಲೋಕದಲ್ಲಿ ವಸು ವಿಧೂಮ ಎನ್ನುವ ನೀನು ಗಂಧರ್ವರಲ್ಲಿ ಶ್ರೇಷ್ಠ. ಹಾಗೆ ಅವಳು ನರ್ತಕಿಯರಲ್ಲಿ ಶ್ರೇಷ್ಠಳಾದಂಥ ವಿದ್ಯಾಧರೆ. ದೇವೇಂದ್ರ ಬ್ರಹ್ಮದೇವನ ಎದುರಿಗೆ ನೃತ್ಯ ಆಗಬೇಕು ಅಂತ ವಿದ್ಯಾಧರೆಯಲ್ಲಿ ನೃತ್ಯ ಮಾಡು ಅಂತ ಹೇಳಿದಾಗ ನೀನು ಅವಳನ್ನ ಕಾಮುಕ ದೃಷ್ಟಿಯಿಂದ ನೋಡಿದೆ. ಅವಳು ಕಾಮಚೇಷ್ಟಿಗೆ ಒಳಗಾದಳು. ಇಬ್ಬರ ಕಾಮುಕತನವನ್ನು ನೋಡಿದಂತಹ ಬ್ರಹ್ಮ ಕುಪಿತನಾಗಿ ಶಾಪ ಕೊಟ್ಟ ಭೂಲೋಕದಲ್ಲಿ ಮನುಷ್ಯನಾಗಿ ಜನಿಸಿದಂತ. ಆಮೇಲೆ ಕಾಲಿಗೆ ಬಿದ್ದಾಗ ಕನಿಕರ ಮೂಡಿದಂತಹ ಬ್ರಹ್ಮ ಹೇಳಿದ್ದೇನು, ನೀವಿಬ್ಬರು ಸತಿಪತಿ ಆಗಬೇಕು, ಕಾಲಾಂತರದಲ್ಲಿ ಬೇರಾಗ್ತೀರಿ, ಮಗನೊಬ್ಬನನ್ನು ಪಡೆದಾಗ ಶಾಪ ವಿಮೋಚನೆ ಆಗ್ತದೆ ಅಂತ ಆ ಬ್ರಹ್ಮನೇ ಕೊಟ್ಟಂತಹ ಶಾಪ ಇದು ಸ್ವಾಮಿ. ಮನುಷ್ಯಲೋಕದಲ್ಲಿ ಹುಟ್ಟಿ ಬರ್ತಾ ನಮಗೆ ಅಜ್ಞಾನ ಬರುವುದು ಸಹಜವೇ. ದೇವಲೋಕದಲ್ಲಿ ಬರ್ತಾ ನಮ್ಮಂತಹ ಸತ್ವಶಾಲಿ ಅಜ್ಞಾನ ಬರ್ತದೆ ಅಂತ ಆದ್ರೆ ಏನೋ ಒಂದು ಅರ್ಥವಾಗ್ತಾ ಇದೆ. ಅಂತೂ ಬಂದಿದೆ. ಅದಕ್ಕೆ ಕಾರಣ ಕಾಮವೇ ಕಾರಣವಾಗಿರಬೇಕು. ಹೌದು, ಆ ಪಾಪಕ್ಕೆ ತಕ್ಕ ಪ್ರಾಶ್ಚಿತ್ಯವನ್ನು ಅನುಭವಿಸಿದ್ದು ಆಗಲಿ ಸ್ವಾಮಿ. ಇನ್ನು ನಿನ್ನ ಜೊತೆಯಲ್ಲಿ ಇಲ್ಲೇ ತನಕ ಮೃಗಾವತಿಯಾಗಿ ಉಳಿದವಳು, ತಿಲೋತ್ತಮೆಯನ್ನು ಬಯಸಿದವಳು, ಮಾಯಾ ಮೃಗಾವತಿಯಾಗಿ ಉಳಿದಳು. ನಿಜವಾದಂತಹ ಮೃಗಾವತಿಯನ್ನ ಪಡೆದೆ. ಆದರೆ ನೀವಿನ್ನು ಭೂಲೋಕದಲ್ಲಿ ನಿಮ್ಮ ಋಣ ತೀರಿತು ದೇವಲೋಕಕ್ಕೆ ಅಗತ್ಯವಾಗ್ತಾ ಇದ್ದೀರಿ. ಮಳೆಯ ಶರಾವತಿಯಲ್ಲಿ ಸ್ನಾನ ಮಾಡಿದ್ರಿ ಅಂತಾದ್ರೆ ಶಾಪಮುಕ್ತರಾಗಿ ನೀವು ದೇವಲೋಕವನ್ನು ಸೇರ್ತೀರಿ. ದೀರ್ಘಕಾಲ ಹಸ್ತಿನಾವತಿ ರಾಜ್ಯದ ಪ್ರಭುವಾಗಿ ವಿಭುವಾಗಿ ಕೀರ್ತಿವಂತನಾಗಿ ಉದಯ ಬಾಳ್ತಾನೆ. ಹೌದಾ? ನಮೋ ನಮಃ. ಎಲ್ಲರಿಗೂ ಒಳಿತಾಗಲಿ. ದಳಲೋಚನೆಗೆ ಕಾಮಾರಿ ನಾಯಕಿಗೆ ವಿಮಲ ಕೋಮಲಗಾತ್ರೆ ಶರ್ವಾಣಿಗೆ ಶರಜನ್ಮ ಮಾತೆಗೆ ಶಂಕರನ ಪ್ರೀತೆಗೆ